ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಟೆಕ್ ಬಾಯ್ ಕೆ ವೈ. ಏನಪ್ಪ ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ಒಂದು ತುಂಬ ಆಪ್ಷನ್ಸ್ ಇದೆ. ಲೈಕ್ ವಿಡಿಯೋ ಅಪ್ಲೋಡ್ ಮಾಡೋದಾದಮೇಲೆ ಪ್ರೈವೇಟ್ ಮಾಡ್ಕೋಬೋದಾ, ಅನ್ಲಿಸ್ಟೆಡ್ ಮಾಡ್ಕೋಬೋದಾ, ಪಬ್ಲಿಕ್ ಮಾಡ್ಕೋಬೋದಾ, ಮತ್ತು ರೀಶೆಡ್ಯೂಲ್ ಮಾಡ್ಕೋಬೋದಾ. ರೀಶೆಡ್ಯೂಲ್ ಅಂತ ಏನಂದರೆ ಫಸ್ಟು ಪಬ್ಲಿಕ್ ಅಂದರೆ ನಾವು ಅಪ್ಲೋಡ್ ಮಾಡಿದ ತಕ್ಷಣವೇ ಒಂದೇ ಸತಿ ಪಬ್ಲಿಷ್ ಮಾಡ್ಬಿಡೋದು. ಓಕೆನಾ? ಏನು ಲೈಕ್ ಡಿಸ್ಕ್ರಿಪ್ಷನ್ ಏನು ಹಾಕ್ದಂಗೆ ಒಂದೇ ಸತಿ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಪಬ್ಲಿಷ್ ಮಾಡಿಬಿಡ್ಬೋದು. ನೆಕ್ಸ್ಟ್ ಒಂದು ಆಪ್ಷನ್ ಬರುತ್ತೆ ಏನೋ ಅನ್ಲಿಸ್ಟೆಡ್ ನೆಕ್ಸ್ಟ್ ಏನು ಬರುತ್ತೆ ಅಂತೇಳಿ, ಅನ್ಲಿಸ್ಟೆಡ್ ಬಂದು ಲೈಕ್ ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀವಿ, ಅದು ಬಂದು ಪಬ್ಲಿಷ್ ಆಗಿರೋಲ್ಲ. ಅಂದರೆ ಒಂದೇ ಸತಿ ಯೂಟ್ಯೂಬರ್ಸಿಗೆ ವ್ಯೂವರ್ಸ್ಗಳಿಗೆ ಗೊತ್ತಾಗೋಲ್ಲ. ನಾವು ಹೋದ್ಮೇಲೆ ಲೈಕ್ ವೈ2 ಸ್ಟುಡಿಯೋ ಆ್ಯಪ್ ಹೋದ್ಮೇಲೆ ಅದು ತಮ್ನೇಲ್ ಸೆಟ್ ಮಾಡಿ, ಡಿಸ್ಕ್ರಿಪ್ಷನ್ ಸೆಟ್ ಮಾಡಿ, ಟ್ಯಾಗ್ ಸೆಟ್ ಮಾಡಿ, ಲೈಕ್ ಎಲ್ಲ ಸೆಟ್ ಆದಮೇಲೆ ಲೈಕ್ ಪಬ್ಲಿಷ್ ಅಂತ ಕೊಡೋದು. ಅದು ಅನ್ಲಿಸ್ಟೆಡು. ಪ್ರೈವೇಟ್ ಅಂತ ಹೇಳಿದ್ರೆ ನಾವು ಯಾವುದೇ ವೀಡಿಯೋ ಮಾಡಿದ್ರು ನಾವು ಅಷ್ಟೇ ನೋಡ್ಕೊಳೋದು, ಬೇರೆ ಯಾರೂ ನೋಡೋಕ್ಕಾಗಲ್ಲ. ಅದು ಪ್ರೈವೇಟ್. ಈ ರೀಶೆಡ್ಯೂಲ್ ಏನಂತ ಹೇಳಿದ್ರೆ, ಈ ರೀಶೆಡ್ಯೂಲೇ ಒಂಥರ ಚೆನ್ನಾಗಿರೋದು. ಈ ರೀಶೆಡ್ಯೂಲ್ ಏನಂತ ಅಂತ ಹೇಳಿದ್ರೆ, ನಾವಿವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀವಿ, ನಮಗೆ ಈ ಟೈಮಲ್ಲಿ ಬೇಡ, ಈ ಟೈಮಲ್ಲಿ ಏನೋ ಡಾಟಾ ಇರುತ್ತೆ, ಲೈಕ್ ಯಾವುದೋ ಒಂದು ಟೈಮ್ ಇರೋಲ್ಲ ನಮಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಂತ ಹೇಳಿದಾಗೆ, ನಾನು ಇವತ್ತು ಮಂಡೇ ಅಂದ್ಕೊಳ್ಳಿ, ನಮಗೆ ಬುಧವಾರ, ಇವತ್ತು ಸೋಮವಾರ, ನಮಗೆ ಬುಧವಾರ 12 ಗಂಟೆಗೆ ಅದು ವೀಡಿಯೋ ಅಪ್ಲೋಡ್ ಆಗಬೇಕು ನಮ್ಗೆ. ಬಟ್ ಬುಧವಾರ ನಾವು ಫ್ರೀ ಇರೋಲ್ಲ, ನಾವು ಊರಿಗೆ ಹೋಗಿರ್ತೀವಿ, ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅಲ್ಲಿ ನೆಟ್ವರ್ಕ್ ಸಿಗೋಲ್ಲ ಅಂದ್ಕೊಳ್ಳಿ. ಆ ಟೈಮಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ, ಈ ರೀಶೆಡ್ಯೂಲು ಇವತ್ತು ಅಪ್ಲೋಡ್ ಮಾಡಿ, ರೀಶೆಡ್ಯೂಲ್ ಅಂದರೆ ಟೈಮಿಂಗ್ಸು ಡೇಟು ಹೇಳ್ಬಿಟ್ಟು ಅಂದರೆ ಮೆನ್ಷನ್ ಮಾಡಿದ್ರೆ ಸಾಕು. ನೀವು ಅಪ್ಲೋಡ್ ನೀವೇನೇ ಮಾಡಿಬಿಡಿ, ಆ ಬುಧವಾರ 12 ಗಂಟೆ ಅಂದ್ಕೊಳ್ಳಿ, 12 ಗಂಟೆ ಬುಧವಾರ ನಂಗೆ ಅಪ್ಲೋಡ್ ಆಗಬೇಕು. ನಾನು ಸೋಮವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನನಗೆ ಅಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಸಮಥಿಂಗ್ ಎಲ್ಗೋ ಹೋಗ್ತಾಯಿದ್ದೀನಿ, ಅಲ್ಲಿ ನೆಟ್ವರ್ಕ್ ಸಿಗೋಲ್ಲ. ಓಕೆ, ನೆಟ್ವರ್ಕ್ ಸಿಗೋಲ್ಲ, ನನಗೆ ಟೈಮ್ ಇರೋಲ್ಲ, ಅದೊಂಥರ ಅನ್ಕೋಬೋದು. ಓಕೆನಾ? ಆ ಟೈಮಲ್ಲಿ ನಮಗೆ ವೀಡಿಯೋ ಅಪ್ಲೋಡ್ ಆಗಬೇಕು ಬುಧವಾರ 12 ಗಂಟೆ ಅಂದ್ಕೊಳ್ಳಿ. ನಾವು ಇವತ್ತು ಸೋಮವಾರ ಏನು ಮಾಡಬೇಕಂತೇಳಿ, ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಅಲ್ಲಿ ರೀಶೆಡ್ಯೂಲ್ ಟೈಮಿಂಗ್ಸಲ್ಲಿ ಈ ಬುಧವಾರ ವೆನಸ್ಡೇ 12 o'clock ಅಂತ ಸೆಟ್ ಮಾಡಿಬಿಟ್ರೆ, ನೀವು ಬುಧವಾರ ಕರೆಕ್ಟಾಗಿ ನೀವು ಏನೇ ಬ್ಯುಸಿಯಾಗಿರಿ, ನೀವೆಲ್ಲೇ ಹೋಗ್ತೀರಿ, ಅದು ಪಬ್ಲಿಷ್ ಆಗಿರುತ್ತೆ. ಸೊ ಅದು ಯಾವ ಥರ ಮಾಡೋದು, ಯಾವ ಥರ ರೀಶೆಡ್ಯೂಲ್ ವೀಡಿಯೋ ಅಪ್ಲೋಡ್ ಮಾಡಿ ರೀಶೆಡ್ಯೂಲ್ ಹಾಕೋದು ಅಂತ ಹೇಳ್ಕೊಡೋಕ್ಕಿಂತ ಮುಂಚೆ ಈಗ ಸ್ವಲ್ಪ ಇಷ್ಟ ಆಯಿತು ಅನ್ಕೊತೀನಿ, ಇಷ್ಟ ಆಯಿತು ಆಗಿರುತ್ತೆ, ಕೊನೆಯದಾಗ ಒಂದು ಲೈಕ್ ಮಾಡ್ಕೊಳ್ಳಿ. ಓಕೆನಾ? ಇವಾಗೇ ಕೇಳ್ತಿಲ್ಲ ನಾನು, ವೀಡಿಯೋ ಯೂಸ್ಫುಲ್ ಆದರೆ ಮಾತ್ರ ವೀಡಿಯೋ ಲೈಕ್ ಮಾಡಿ. ಓಕೆನಾ? ಫಸ್ಟ್ ಒಂದು ಸಬ್ಸ್ಕ್ರೈಬು ಮತ್ತು ಒಂದು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ. ಸೊ ನನಗೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದೆ ಈ ಆಪ್ಷನ್ನು. ಓಕೆನಾ? ಫಸ್ಟು ಗೊತ್ತಲ್ವಾ ಏನು ಮಾಡ್ತೀನಿ ಅಂತ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊತೀನಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡ್ಮೇಲೆ ವೈ2 ಸ್ಟುಡಿಯೋ ಆ್ಯಪ್ ಹೋಗಬೇಕಾಗುತ್ತೆ. ನೀವು ವೈ2 ಸ್ಟುಡಿಯೋ ಆ್ಯಪ್ ಹೋದ್ಮೇಲೆ ನಿಮ್ಮ ಪೇಜ್ ಈ ಥರ ಓಪನ್ ಆಗುತ್ತೆ. ನಿಮ್ಮ ಪೇಜ್ ಈ ಥರ ಓಪನ್ ಆದಾಗ ಲೈಕ್ ನೀವು ಕಂಟೆಂಟ್ಗೆ ಹೋದ್ಮೇಲೆ ಒಂದು 2-3 ವೀಡಿಯೋ ಅನ್ಲಿಸ್ಟೆಡ್ ಇದೆ. ಓಕೆ, ನಾನು ಸೆಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಲ್ವಾ. ಸೊ ಅದಕ್ಕೆ ನಾನು ರೆಗ್ಯುಲರಿಟಿ ಮಿಸ್ ಮಾಡಲ್ಲ. ನೀವು ಕೂಡ ರೆಗ್ಯುಲರಿಟಿ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ. ಓಕೆನಾ? ಫಸ್ಟು ಈ ಸೆಕೆಂಡ್ ಒನ್. ಓಕೆ, ನೆಕ್ಸ್ಟು ಇದಕ್ಕೆ ಹೋಗೋಣ. ಇದು ನೆಕ್ಸ್ಟು ನಂದು ನಾಳೆ ಅಪ್ಲೋಡ್ ಆಗುತ್ತೆ ಈ ವಿಡಿಯೋ, ಇಲ್ಲ ಸಾಯಂಕಾಲ ಅಪ್ಲೋಡ್ ಆಗುತ್ತೆ. ನೀವು ಕೂಡ ಯೂಟ್ಯೂಬರ್ ಆಗಬೇಕಂತ ತಮ್ಮನೆಲ್ಲ ಸೆಟ್ ಮಾಡಿ, ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ಬಿಟ್ಟು ಸೆಟ್ ಮಾಡಿ ಇಟ್ಟಿದ್ದೀನಿ. ಬಟ್ ನಾನು ಒಂದೇ ಒಂದು ತೋರ್ಸಕ್ಕೆ ಬಂದಿರೋದು ನಿಮಗೆ ರೀಶೆಡ್ಯೂಲ್ ಹೆಂಗೆ ಅಪ್ಲೋಡ್ ಮಾಡೋದು, ರೀಶೆಡ್ಯೂಲ್ ಹೆಂಗೆ ಸೆಟ್ ಮಾಡೋದು ಅಂತ. ಓಕೆನಾ? ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ, ಈ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ವಿಸಿಬಿಲಿಟಿ ಅಂತ ಇರುತ್ತೆ. ವಿಸಿಬಿಲಿಟಿ ಮೇಲೆ ಅನ್ಲಿಸ್ಟೆಡ್ ಆಪ್ಷನಲ್ಲಿ ಇಟ್ಟಿದ್ದೀನಿ. ನಾನು ಯಾವಾಗಲೂ ಅನ್ಲಿಸ್ಟೆಡ್ ಆಪ್ಷನಲ್ಲಿ ಇಟ್ಟಿರೋದು, ಯಾಕಂದರೆ ನಾನು ಒಂದೇ ಸತಿ ಸೆಟ್ ಮಾಡ್ಕೊಂಡಿದ್ದ ತಕ್ಷಣ ನಾನು ಎಲ್ಲ ಡಿಸ್ಕ್ರಿಪ್ಷನ್ ತಮ್ಮನೇಲಿ ಒಂದೇ ಸತಿ ಹಾಕೋಕ್ಕಲ್ಲ, ಪಬ್ಲಿಷ್ ಆಗಿಬಿಡುತ್ತೆ. ಸೊ ನಾನು ಹಾಕಿದ್ರೆ ಪೂರ್ತಿ ಒಂದು ಸೆಟ್ ಆಗಬೇಕು ವೀಡಿಯೋ, ಕ್ಲೀನಾಗಿ A to Z ಎಲ್ಲ ಇರಬೇಕು. ಅದ್ರಲ್ಲಿ ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ತಮ್ಮನೇಲಿ, ಆಮೇಲೆ ಎಲ್ಲ ಪಿನ್ ಟು ಪಿನ್ ಇತ್ತು ಮಾತ್ರ ವೀಡಿಯೋಗೆ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಅವಾಗ ನಾನು ಸೆಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಇವಾಗ ಏನಪ್ಪ ಒಳಗೆ ಕೊಟ್ಟಿದ್ದೀನಿ ಅಂದರೆ, ಇಲ್ಲಿ ಆಪ್ಷನ್ ಸಿಗುತ್ತೆ ನಿಮಗೆ ರೀಶೆಡ್ಯೂಲ್ ಅಂತ ಆಪ್ಷನ್ ಸಿಗುತ್ತೆ. ರೀಶೆಡ್ಯೂಲು ಇವತ್ತೆಷ್ಟು ಡೇಟು, ಇವತ್ತು 19, ಇವತ್ತು 20 ತೋರಿಸ್ತದೆ. ಸೊ ಬೇಡ, ನಮಗೆ 20 ಬೇಡ, ನಮಗೆ ಯಾವಾಗ ಬೇಕಾದ್ರೆ ಸೆಟ್ ಮಾಡ್ಕೋಬೋದು. ಈ ತಿಂಗಳು ಬೇಡ, ನೆಕ್ಸ್ಟ್ ತಿಂಗಳು ಬೇಡ, ಆದರೂ ನೆಕ್ಸ್ಟ್ ತಿಂಗಳು ಬೇಡ. ಆಮೇಲೆ ನಮಗೆ ಬೇಕಾಗಿರೋದು 21 ಅಂದ್ಕೊಳ್ಳಿ. ಓಕೆನಾ? 21ಕ್ಕೆ ಬೇಕು ನಾಳೆ, ಅಂದರೆ ಇವತ್ತು 19, 20 ನೀವು ಯಾವತ್ತು ನೋಡ್ತಾ ಇದ್ದೀರ ಅಂತ ಹೇಳಿದ್ರೆ, ನೀವು ನಾಳೆಗೆ ನೋಡ್ತಾ ಇರ್ತೀರ. ನೀವು 20ನೇ ತಾರೀಕು ನೋಡ್ತಾ ಇರ್ತೀರ. ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಇವತ್ತು 19ನೇ ತಾರೀಕು. ಇವತ್ತು 20ನೇ ತಾರೀಕು, ನನಗೆ 21ಕ್ಕೆ ಬೇಕು. 21 ಬೇಕು. ಮತ್ತು ಟೈಮಿಂಗ್ಸು ಕೇಳುತ್ತೆ. ಟೈಮಿಂಗ್ಸು ನನಗೊಂದು 3 ಗಂಟೆಗೆ ಬೇಕು ಅಂದ್ಕೊಳ್ಳಿ, ಅದು PM. ಓಕೆ, ಸೆಟ್ ಮಾಡ್ಕೊಳ್ಳಿ PM ಅಂತ ಸೆಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಸೆಟ್ ಆಯಿತು. ಸೆಟ್ ಹ್ಯಾಸ್ ಎ ಪ್ರೀಮಿಯರ್ ಆಗಿ ಸೆಟ್ ಅಂದರೆ ಶೋ ಆಗ್ತಾ ಇರುತ್ತೆ. ಸೆಟ್ ಮಾಡಿಕೊಂಡ್ರೆ ಇಲ್ಲಿ ನೆಕ್ಸ್ಟು ನೀವು ಬ್ಯಾಕ್ ಹೋದರೆ, ಇಲ್ಲಿ ವಿಸಿಬಿಲಿಟಿಗೆ ನೋಡಿದ್ರೆ ನೀವು ಪ್ರೀಮಿಯರು 21 ನವಂಬರ್ 2022 3 PM ಅಂದರೆ ಮಧ್ಯಾಹ್ನ ಎಲ್ಲಿಗೆ ಸೆಟ್ ಆಗಿರುತ್ತೆ. ಲೈಕ್ ನೀವು ಇಲ್ಲಿ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ರಿ ಅಂದರೆ, ಓಕೆನಾ, ಇಲ್ಲಿ ನೀವು ಸೇವ್ ಅಂತ ಕೊಟ್ರಿ ಅಂದರೆ ಇಲ್ಲಿ ಟೈಮಿಂಗ್ಸ್ ತೋರಿಸುತ್ತೆ ನಿಮಗೆ. ನೀವು ಯಾವುದೇ ಕಾರಣಕ್ಕೂ ನೀವೇನೇ ಮಾಡ್ತೀರಿ, ಆ ಟೈಮಿಂಗ್ಸಲ್ಲಿ ಬ್ಯುಸಿ ಇರಿ, ಫ್ರೀ ಇರಿ, ಏನೇ ಮಾಡ್ತಾರೆ, ನಿಮ್ಮ ಟೈಮಿಂಗ್ಸ್ ನೀವು ಸೆಟ್ ಮಾಡಿ ಇಟ್ಬಿಟ್ಟಿರ, ವೀಡಿಯೋ ಅಪ್ಲೋಡ್ ಮಾಡಿ ಇಟ್ಬಿಟ್ಟಿದ್ದೀರಾ. ಸೊ ರೀಶೆಡ್ಯೂಲ್ ಹಾಕಿ ಬಿಟ್ಬಿಟ್ಟಿದ್ದೀರಾ, ಆ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಸಿಂಪಲ್. ನಿಮಗೆ ಬೇಕಾದ್ರೆ ನೀವು ಯೂಟ್ಯೂಬ್ ಹೋಗಿ
ಯೂಟ್ಯೂಬ್ ಹೋದ್ಮೇಲೆ ನೀವು ಅದೇ ನಿಮ್ಮ ಚಾನಲ್ ನೇಮು ಏನಿದೆ ಓಕೆ, ಇದನ್ನು ಚೆಕ್ ಮಾಡಿದ್ಮೇಲೆ ನೀವು ಇಲ್ಲಿ ಲೈಕ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಮ ಚಾನಲಲ್ಲಿ ಸೆಟ್ ಮಾಡಿರಿ ಅಂತ ಹೇಳಿದ್ರೆ ನೀವು ಕೂಡ ಯೂಟ್ಯೂಬರ್ ಆಗ್ಬೋದು. ಸೆಟ್ ಪ್ರೀಮಿಯರ್ ಅಂತ ಹಾಕಿದ್ದೀನಲ್ಲ, ಸೊ ಇಲ್ಲಿ ಶೋ ಆಗ್ತಾ ಇರುತ್ತೆ. ಇದು ವಿಡಿಯೋ ಓಪನ್ ಆಗೋಲ್ಲ, ಇದು ಟೈಮಿಂಗ್ಸ್ ಕೇಳುತ್ತೆ. ನೀವು ಇಲ್ಲಿ ನೋಡಿ ಪ್ರೀಮಿಯರ್ ಇನ್ 46 ಅವರ್ಸ್ ಟೈಮಿಂಗ್, 46 ಅವರ್ಸ್ ಆದಮೇಲೆ ಇದು ಆಟೋಮೆಟಿಕ್ಲಿ ಅಪ್ಲೋಡ್ ಆಗುತ್ತೆ ಯೂಟ್ಯೂಬಲ್ಲಿ. ಸೊ ಇದು ಸಿಂಪಲ್ ಟ್ರಿಕ್ಕು ಬಂದು ರೀಶೆಡ್ಯೂಲ್ ಅಂದರೆ ಅಪ್ಲೋಡ್ ಮಾಡೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡು, ಇಷ್ಟ ಆಯಿತು ಅನ್ನೋಕ್ಕಿಂತ ಮುಂಚೆ ಎಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಇದು. ಸೊ ಒಂದು ಲೈಕ್ ಮಾಡ್ಕೊಂಡಿದ್ರಲ್ಲ ನಾನು ಹೇಳೋಕ್ಕಿಂತ ಮುಂಚೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲ ಮುಗಿಸ್ತೀನಿ. ಕೊನೆಯದಾಗಿ ಇನ್ನೊಂದು ವಿಡಿಯೋ ಜೊತೆ ಈ ವಿಡಿಯೋ ಎಲ್ಲ ಮುಗಿಸ್ತೀನಿ, ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ.